Good morning students. Last class I sent you this lesson खरगोश की इलाज. This class I will send you class work. So first you start writing शब्दार्थ word meaning. जानवर animals. दारिफ दर्द pain. फ दीर्घ उकार ला फूल flower. द दीर्घ उकार धा दूध milk. ख या कर ला ख्याल thought. तबीयत ता बा दीर्घ इकार या ता तबीयत health HEALTH. मदद मा दा मदद help HELP help. खुशबू ख रश उकार तलवश बा दीर्घ उकार खुशबू. fragrance FRAG fragrance. फूर्ति फ रश उकार फूरा फुर त दीर्घ इकार फूर्ति. एक्टिवनेस खुश ख ರಶ ಉಕಾರ ತಲವಶ ಖುಷ್ ಹ್ಯಾಪಿ. ಇದು ಮತ್ತು ಇದು ನಿಮ್ಮ ಕ್ಲಾಸ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡೋ ಈ ಥರ ಸ್ಪೆಲ್ಲಿಂಗ್. ನೆಕ್ಸ್ಟ್ ಸಹಿ ಉಚ್ಚಾರಣ ಕರೋ. ಇದು ನೀವು ಹೋಮ್ವರ್ಕ್ ಬುಕ್ಕಲ್ಲಿ 5 ಟೈಮ್ ಬರಿಬೇಕು. ಇದು सोचो समझो और बताओ. खरगोश क्यों परेशान था? ಇಲ್ಲಿ ಆನ್ಸರ್ ಬರೆಯೋ. ख र गवकर तलवश खरगोश बीमार था इसलिए रसोई दंतस इस ला रसोई कर ए इसलिए वो पाराइकर तलवश आकार दंतन्न परेशान था कथा. फर्स्ट ಇದು ಕ್ವೆಶ್ಚನ್ ಬರೆದು ಇದು ಆನ್ಸರ್ ಬರಿಬೇಕು. खरगोश की बीमारी को दूर करने के लिए कौन कौन क्या क्या लिया. ಅದು ಅಷ್ಟು ದೊಡ್ಡ ಬೇಡ. नेक्स्ट दिए गए वाक्य में करेक्ट रंग का निशान लगा. चिड़िया बीमार थी. ಚಿಡಿಯಾಗೆ ಸುಸ್ತಾಯ್ತಾ ಇಲ್ಲಲ್ವಾ, ಅದಕ್ಕೆ ಇದು ರಾಂಗ್. ಇದು ಬರಿಬೇಕು ಕ್ಲಾಸ್ ಬುಕ್ಕಲ್ಲಿ. गाय खरगोश के लिए क्या लाई? दूध लाई. ಸರಿ, गाय ಹಾಲು ತಂದಿದ್ದು. ನೆಕ್ಸ್ಟ್ ಪೇಜ್. किसका किससे संबंध है मिलान करो. हु इज रिलेटेड टू हुम मैच. गाय ಇದು ನೀವು ಕ್ಲಾಸ್ ಬುಕ್ಕಲ್ಲಿ ಬರಿಬೇಕು. ಈ ಸೈಡ್ ಫುಲ್ ಬರೆಯೋ. ಬರೆದಾದ್ಮೇಲೆ ಇಲ್ಲಿ ಒಂದು ಹೈಫನ್ ಹಾಕ್ಕೊಂಡು ಫಸ್ಟ್ ಇದು ಹೆಡಿಂಗ್ ಹಾಕು. ಆಮೇಲೆ ಗಾಯ್ ಏನು ಕೊಡ್ತಾರೆ? ದೂದ್, ಅದು ಬರೆಯೋ. ಚಿಡಿಯಾ ಏನು ತಂದಿದ್ದು? ಫುಲ್. ಮಧುಮಕ್ಕಿ ಶಹದ್. ತಿತ್ಲಿ ರಸ್. ಹಿಂಗೆ ಬರಿ. ಈ ಥರ ಮಾಡಬಾರ್ದು, ಜಾಯಿನ್ ಮಾಡಬಾರ್ದ, ಕರೆಕ್ಟಾಗಿ ಬರೆಯುವ. ನೆಕ್ಸ್ಟ್ ಸಹಿ ಉತ್ತರ ಮೇ ನಿಶಾನ್ ಲಗಾಯ್. ಇದೇ ಹೆಡಿಂಗ್ ಹಾಕ್ಕೊಂಡು खरगोश को कहा जलन हो रही थी आँखों में पैरों में सिर में. ಎಲ್ಲಿ ಉರಿತಾ ಇದ್ರು? ಕಣ್ಣು, ಅದಕ್ಕೆ आँखों में. क्या पीकर खरगोश के अंदर फुर्ती आ गई? शहद रस दूध. शहद. मधुमक्खी खरगोश के लिए क्या लाई? मधुमक्खी खरगोश के लिए तलवशा हाद शहद ಲಾಕರ್ ದೀರ್ಘ लाई. ಕರೆಕ್ಟಾಗಿ ಇದು ಮತ್ತು ಇದು ಬರಿಬೇಕು. सुंदरबन में सभी जानवर क्यों दुखी थे? सुंदरबन में सभी जानवर इसलिए दुखी थे क्योंकि खरगोश गवकर तलवश खरगोश बीमार थे. नीचे लिखे शब्दों का वाक्य में प्रयोग करो. ಬೇಡ ಇದು. नेक्स्ट
समान अर्थ वाले शब्दों को समानार्थक या पर्याಯವಾಚಿ ಶಬ್ದ कहते हैं. ಸೇಮ್ ಮೀನಿಂಗ್ ಯಾವುದಕ್ಕೆ ಇರುತ್ತೆ ಅದು ಹೇಳ್ತಾ ಇದ್ದಾರೆ ಸಮಾನಾರ್ಥಕ ಶಬ್ದ. ದರ್ದ್ ಪೀಡಾ ಇದೇ ಕರೆಕ್ಟ್ ಆನ್ಸರ್. ಸೊ ಇವು ನೀವು ಏನು ಮಾಡಬೇಕು, ದರ್ದ್ ಬರಿಬೇಕು, ದರ್ದ್ ಬರೆದು ಪೀಡಾ ಪಕ್ಕ ಪಕ್ಕ ಬರೆಯು. ಮದದ್ ಇದೇ ಕರೆಕ್ಟ್ ಆನ್ಸರ್. ಇದು ಪಕ್ಕ ಪಕ್ಕ ಕ್ಲಾಸ್ ಬುಕ್ಕಲ್ಲಿ ಇದೆ ಬರೆಯು. ಖುಷ್ಬು ಇದೇ ಕರೆಕ್ಟ್ ಆನ್ಸರ್. ಫುಲ್ ಪುಷ್ಪ. ಸೊ ನೀವು ಏನು ಮಾಡಬೇಕು, ಫಸ್ಟ್ ಈ ಸೈಡ್ ಫುಲ್ ಬರೆದು ಇದೇ ಕರೆಕ್ಟ್ ಆನ್ಸರ್ ಪಕ್ಕ ಪಕ್ಕ ಬರಿಬೇಕು. ನೀವು ಎಷ್ಟು ಮಾತ್ರ ಹೆಡಿಂಗ್ ಹಾಕೋ, ಪರ್ಯಾಯವಾಚಿ ಶಬ್ದ, ಜಾಸ್ತಿ ಏನೋ ಹೆಡಿಂಗ್ ಆಗಬಾರ್ದ. ಓಕೆ, ಅಷ್ಟು ನೀಟಾಗಿ ಕ್ಲಾಸ್ ಬುಕ್ಕಲ್ಲಿ ಕಂಪ್ಲೀಟ್ ಮಾಡು.